ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಕಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅವಲಕ್ಕಿಯಿಂದ ಉಸ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಇದನ್ನ ಪೋಹ ಉಸ್ಲಿ ಅಂತ ಕೂಡ ಕರೀತಾರೆ. ನೀವು ಇದನ್ನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಬೋದು, ಹಾಗೆ ಮಕ್ಕಳಿಗೆ ಆ ಟಿಫಿನ್ ಬಾಕ್ಸಿಗೆ ಕೂಡ ಮಾಡ್ಕೊಡ್ಬೋದು. ಈಗ ರೆಸಿಪಿ ಸ್ಟಾರ್ಟ್ ಮಾಡುವ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಅವಲಕ್ಕಿ, ಇದು ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೇನೆ. ಒಂದು 2ರಿಂದ 3 ಸರಿ ಚೆನ್ನಾಗಿ ತೊಳೆದುಕೊಳ್ಳಿ. ತೊಳೆದುಕೊಂಡೇ ನೀವು ಇದನ್ನ ನೆನೆಲಿಕ್ಕೆ ಬಿಡಬೇಕು. ಆಗ ದಪ್ಪ ಆಗ್ತದೆ, ಇಲ್ಲದಿದ್ರೆ ಗಟ್ಟಿ ಗಟ್ಟಿಯಾಗಿ ಇರ್ತದೆ. ಈಗ ನೋಡಿ ಚೆನ್ನಾಗಿ ನೆಂದಿದೆ, ಸ್ವಲ್ಪ ನೆನೀಲಿ ಇದು. ನಂತರ ನಾವು ಇದನ್ನ ಬಸ್ದು ನೀರೆಲ್ಲ ಬಸ್ದು ತೆಗೆದಿಡಬೇಕು. ಈಗ ಒಂದು 10 ನಿಮಿಷ ಇದನ್ನು ಹಾಗೆ ಬಿಟ್ಬಿಡಿ. ನಂತರ ಒಂದು ಬಾಣಲೆ ತಗೊಳ್ಳಿ, ಅದನ್ನ ಗ್ಯಾಸ್ ಮೇಲೆ ಇಟ್ಟು ಒಂದು 2ರಿಂದ 3 ಸ್ಪೂನ್ನಷ್ಟು ಎಣ್ಣೆಯನ್ನ ಹಾಕೊಳ್ಳಿ. ಇದಕ್ಕೆ 1 ಸ್ಪೂನಷ್ಟು ಸಾಸಿವೆಯನ್ನ ಹಾಕಿ ಚಟ್ಪಟ ಹೇಳಿದ ನಂತರ ಹಸಿಮೆಣಸು ಒಂದು 2ಅನ್ನ ಕಟ್ ಮಾಡಿ ಹಾಕಿ, ಖಾರ ಇದ್ರೆ ಒಳ್ಳೇದಾಗ್ತದೆ. ಹಾಗೆ ಕರಿಬೇವು ಇದ್ರೆ ಅದನ್ನು ಹಾಕಿ, ನನಗೆ ಮರೆತು ಹೋಗಿದೆ. ಹಾಗೆ ಇಲ್ಲಿ ಕಡಲೆ ಬೀಜ ಹಾಕೊಳ್ಳಿ, 1 ಕಪ್ನಷ್ಟು ಹಾಕೊಂಡಿದ್ದೇನೆ ನಾನಿಲ್ಲಿ. ಎಲ್ಲವನ್ನ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು ದೊಡ್ಡ ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ, ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಅದೇನು ಟ್ರಾನ್ಸ್ಪರೆಂಟ್ ಆದ್ರೆ ಸಾಕು, ಕಪ್ಪಾಗಬೇಕು ಕೆಂಪಾಗಬೇಕು ಅಂತ ಏನಿಲ್ಲ. ಒಟ್ಟಿಗೆ ಒಂದು ಒಳ್ಳೆ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೈ ಆಗ್ತಾ ಇದೆ. ಇದನ್ನು ನೀವು ಬೆಳಿಗ್ಗೆ ದಿಢೀರಂತ ಮಾಡ್ಕೋಬಹುದು, ಸುಲಭವಾಗಿ ಮಾಡ್ಬೋದು, ಹಾಗೆ ರುಚಿಯಾಗಿಯೂ ಇರ್ತದೆ. ನಂತರ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಫಸ್ಟಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ, ಅಂದ್ರೆ ತುಂಬಾ ಹಾಕೋಬೇಡಿ. ಈಗ ಇಲ್ಲಿ ನಾನು 1 ಸ್ಪೂನ್ ಅಷ್ಟು ಹಾಕೊಂಡಿದ್ದೇನೆ, ಸಾಕಾಗ್ತದೆ. ಮತ್ತೆ ಬೇಕಾದ್ರೆ ಹಾಕೊಂಡ್ರೆ ಆಯ್ತು. ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳಿ. ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾನು ಒಂದು ಆಲೂಗಡ್ಡೆಯನ್ನ ಬೇಯಿಸಿ ಇಟ್ಕೊಂಡಿದ್ದೇನೆ, ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇನ್ನೂ ಬೇಕಾದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬಹುದು. ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಆಲೂಗಡ್ಡೆಗೆ ಕೂಡ ಹಿಡ್ಕೊಳ್ಳಿ. ಈಗ ಎಲ್ಲ ಫ್ರೈ ಆಗಿದೆ. ಇಲ್ಲಿ ಕರಿಬೇವನ್ನ ನೀವು ಹಾಕೊಳ್ಳಿ. ಬೇಕಾದ್ರೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಸೇರಿಸ್ಕೊಳ್ಳಿಲ್ಲ. ಈಗ ನಾನು ಅವಲಕ್ಕಿಯನ್ನ ಹಿಂಡಿ ಹಾಕ್ತಾ ಇದ್ದೇನೆ. ನೋಡಿ ಎಷ್ಟು ಮೆತ್ತಗೆ ಆಗಿದೆ. ಈಗ ಗಟ್ಟಿ ಇದ್ದ ಅವಲಕ್ಕಿ ಮೆತ್ತಗಾಗಿದೆ. ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ. ನಂತರ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ದಿಢೀರಂತ ಒಂದು 10 ನಿಮಿಷದಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ. ನಂತರ ನಾನಿಲ್ಲಿ ಒಂದು ಅರ್ಧ ಲಿಂಬೆ ಹಣ್ಣನ್ನ ಹಿಂಡ್ತಾ ಇದ್ದೇನೆ. ಲಿಂಬೆ ಹಣ್ಣನ್ನ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ನೀವು ಸಕ್ಕರೆಯನ್ನ 1 ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳಿ, ಚೆನ್ನಾಗಿರ್ತದೆ. ಸಕ್ಕರೆ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸಕ್ಕರೆಯನ್ನ ಆಡ್ ಮಾಡಲಿಲ್ಲ. ಸಕ್ಕರೆ ಹಾಕಿದ್ರೆ ರುಚಿ ಚೆನ್ನಾಗಿರ್ತದೆ. ನಂತರ ಎಲ್ಲವನ್ನ ಮಿಕ್ಸ್ ಮಾಡಿದ ನಂತರ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನ ಮೇಲೆ ಉದುರಿಸಿ. ನೋಡಿ ನಿಮ್ಮ ಪೋಹ ಉಸ್ಲಿ ರೆಡಿ ಆಗಿದೆ. ಈಗ ನಾನು ಇದನ್ನ ಸರ್ವ್ ಮಾಡ್ತೇನೆ. ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೋದು. ಇಲ್ಲಿ ನಾನೀಗ ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ. ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ, ಹಾಗೆ ಕಮೆಂಟ್ ಹಾಕ್ಲಿಕ್ಕೆ ಮರಿಬೇಡಿ. ಲೈಕ್ ಕೊಡ್ಲಿಕ್ಕಂತೂ ಮರಿಲೇಬೇಡಿ. ಎಲ್ರಿಗೂ ಇದನ್ನ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ರಿಗೂ ಇದನ್ನ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮೇಲ್ಗಡೆ ಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ. ಒಂದು ವೇಳೆ ನಿಮ್ಗೆ ಇದು ಅಂದ್ರೆ ಪೋಹ ಉಸ್ಲಿ ನಿಮ್ಗೆ ಹೊಟ್ಟೆ ತುಂಬುದಿಲ್ಲ ಹೇಳಿದ್ರೆ ಅದಕ್ಕೂ ಒಂದು ನಾನು ಹೇಳ್ತೇನೆ. ಮೇಲ್ಗಡೆ ಏನಾದ್ರೂ ಮಿಕ್ಸ್ಚರ್ ಇದ್ರೆ ಅದನ್ನು ಕೂಡ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರ್ತದೆ. ಇಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ಈಗ ನಾನು ಮಿಕ್ಸ್ಚರ್ ಹಾಕೊಂಡಿದ್ದೇನೆ. ನೋಡಿ ಪೋಹ ಉಸ್ಲಿ ರೆಡಿ ಆಗಿದೆ. ನಾನು ಹೇಳಿದ ಹಾಗೆ ಇಲ್ಲಿ ಇದು ನಿಮ್ಗೆ ಬ್ರೇಕ್ಫಾಸ್ಟಿಗೆ ಇಷ್ಟು ಸಾಕಾಗುದಿಲ್ಲ, ಅಂದ್ರೆ ಮತ್ತೆ ಹಸಿವೆ ಆಗ್ತದೆ ಅಂತ ಹೇಳಿದ್ರೆ 1 ಮೊಟ್ಟೆಯನ್ನ ಬೇಯಿಸಿ ಕಟ್ ಮಾಡಿ ಅದರ ಮೇಲೆ ಹಾಕಿ ಸರ್ವ್ ಮಾಡಿ. ಅದನ್ನು ಕೂಡ ನಾನು ತೋರಿಸಿದ್ದೇನೆ. ಮೊಟ್ಟೆ ತಿನ್ನದವರು ಇದನ್ನ ಸ್ಕಿಪ್ ಮಾಡ್ಕೋಬಹುದು. ಮೊಟ್ಟೆ ತಿನ್ನುವ ಅಭ್ಯಾಸ ಇರುವವರು ಇದನ್ನು ಕೂಡ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರ್ತದೆ. ನಿಮ್ಮ ಹೊಟ್ಟೆನೂ ಗಟ್ಟಿಯಾಗ್ತದೆ. ಮಕ್ಕಳಿಗೂ ಕೂಡ ಇದನ್ನ ಕೊಡ್ಬೋದು ಆರಾಮಾಗಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ. ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅನ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.